ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ 101 ಬಾವಿಗಳು ಇದ್ವು ಅನ್ನುವ ಒಂದು ಏನು ಐತಿಹಾಸಿಕ ಕುರು ಇತ್ತು ಅದು ನಿಜವಾಗಿ ಬರ್ತಾ ಇದೆ. ಯಾಕಂದರೆ ನಮ್ಮ ಹಿರಿಯರಿಗೆ ಹಿಂದಿನ ಹಿರಿಯರಿಗೆ ಸಾಕಷ್ಟು ಪ್ರಾಚ್ಯ ಪ್ರಜ್ಞೆಯ ಒಂದು ಅರಿವು ಕಡಿಮೆ ಇತ್ತು. ಈಗ ಸಾಕಷ್ಟು ನಮ್ಮ ಈಗಿರುವಂಥವ್ರಿಗೆ ಎಲ್ಲರಿಗೂ ಅರಿವು ಬಂದಾದ ತಕ್ಷಣ ನಮ್ಮ ತೋಟದ ಮನೆಯಲ್ಲಿ ಈ ಥರ ಇದೆ, ನಮ್ಮ ಬಾವಿಯಲ್ಲಿ ಈ ಥರ ಇದೆ, ನಮ್ಮ ಮನೆಯಲ್ಲಿ ಈ ಥರ ಇದೆ, ಬಂದು ನೀವು ನೋಡಿಕೊಂಡು ತೊಗೊಂಡು ಹೋರಿ ಅಂತೇಳಿ ನಮ್ಮ ಊರಿನ ಜನ ಸಾಕಷ್ಟು ಬೆಂಬಲ ಸೂಚಿಸ್ತಾ ಇರೋದು ನಮ್ಮ ಲಕ್ಕುಂಡಿಗೆ ಒಂದು ಅತ್ಯಂತ ಹೆಮ್ಮೆಯ ವಿಷಯ. ಏನು ಹಿಂದೆ ಅವ್ರಿಗೆ ಅರಿವಿಲ್ಲದಾಗ ತೋಟದ ಮನೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ಮನೆಗಳಾಗಿರ್ಬೋದು ಸಾಕಷ್ಟು ಜನ ಕಟ್ಕೊಂಡಿದ್ದಾರೆ. ಈಗ ಅವ್ರಿಗೇನು ಒಂದು ಸೂಕ್ತವಾದಂಥ ಒಂದು ಮಾತುಕತೆಯ ಮುಖಾಂತರ ಪರಿಹಾರ ಮಾಡಿ ಅವು ಎಲ್ಲ ಪ್ರಾಚ್ಯಾವಶೇಷಗಳನ್ನು ನಮ್ಮ ಸರ್ಕಾರದ ಸುಪ್ರದಿಗೆ ತೆಗೆದುಕೊಳ್ತೀವಿ ಅಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯನಾಗಿ ಹೇಳ್ಬೋದು ಸರ್. ಅನೇಕರು ಮುತ್ತು, ರತ್ನ, ಹವಳ, ನಾಣ್ಯಗಳನ್ನು ಕೂಡ ಈ ಮಾಧ್ಯಮ ಮುಖಾಂತರ ತಾವೇನು ಲಕ್ಕುಂಡಿ ವೈಭವವನ್ನು ಎಚ್ಚರಿಸಿದ್ದೀರಿ, ನಮ್ಮ ಊರಿನವರಿಗೂ ಸಾಕಷ್ಟು ಅದರ ಪ್ರಜ್ಞೆ ಬಂದಿದೆ. ಆ ರೀತಿ ಎಲ್ಲ ನಮ್ಮ ಮನೆಯಲ್ಲಿ ಶಿಲಾಯುಗದ ಕಲ್ಲು ಇದ್ದಾವೆ ಅಂತ ಅಂದ್ಕೊಟ್ರು, ಹವಳ ತಂದುಕೊಟ್ರು, ಮುತ್ತು ತಂದುಕೊಟ್ರು, ರತ್ನ ತಂದುಕೊಟ್ರು, ನಾಣ್ಯಗಳನ್ನು ಸಹ ತಂದುಕೊಟ್ಟೆ ನಮ್ಮ ಊರಿನ ವೈಭವವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ತಾ ಇದ್ದಾರೆ ನಮ್ಮ ಊರಿನ ಜನ. ಇಲ್ಲ ಊರಿನಲ್ಲಿರುವಂಥ ದೇವಸ್ಥಾನಗಳು ಏನು ಅಲ್ಲಿ ಬಿದ್ದಂಥ ಬಿದ್ದಂಥ ಏನು ಕಲ್ಲುಗಳನ್ನು ಅವ್ರ ಚಕ್ಕಡಿ ಮುಖಾಂತರ ತಂದು ಇಲ್ಲಿ ಕಟ್ಕೊಂಡಿರ್ಬೋದು ಅಂತ ನಂದು ಅನಿಸಿಕೆ ಸರ್. ಈಗ ಅವ್ರು ಕೊಡೋಕೆ ಈ ಭೂಮಿಯ ಮಾಲೀಕರು ಕೊಡೋಕೆ ಒಪ್ಪಿದ್ದಾರೆ. ಸೂಕ್ತವಾಗಿ ಅವರಿಗೆ ಒಂದು ಪರಿಹಾರ ಕಲ್ಪಿಸಿ ಅಲ್ಲಿರುವಂಥ ಎಲ್ಲ ಪ್ರಾಚ್ಯಾವಶೇಷಗಳನ್ನು ನಾವು ಸರ್ಕಾರದ ಸುಪ್ರದಿಗೆ ತೆಗೆದುಕೊಂಡು ಅತ್ಯಂತ ಭದ್ರವಾಗಿ ನಮ್ಮ ಓಪನ್ ಏರ್ ಮ್ಯೂಸಿಯಮಲ್ಲಿ ಇಡ್ತೇವೆ ಸರ್.